ಎಲ್ಲೋ ಒಂದ್ ಕಡೆ ಇವತ್ತು ಮಕ್ಕಳಿಗೆ ಆ ತರ ಒಂದು ಗುಡ್ ಗೈಡೆಡ್ ಲೈನ್ ಸಿಗ್ತಾ ಇಲ್ಲ. ಅದು ನಮ್ಮ ಇವತ್ತಿನ ಯುವಜನೆ ಅವರು ಮಾರ್ಗಗಳನ್ನ ತಪ್ಪೋದಕ್ಕೆ ಎಲ್ಲೋ ಒಂದ್ ಕಡೆ ಅಪ್ಡೇಟ್ ಆಗಿದ್ದೀವಿ ಅನ್ನುವಂಥ ಸ್ವತಂತ್ರವಾಗಿ ಸ್ವಾವಲಂಬಿ ಆಗಿದ್ದೀವಿ ಅನ್ನೋದು ಕೂಡ ಒಂದು ಎಲ್ಲೋ ಒಂದು ಹೊಡೆತ ಆಗಿರಬಹುದಾ? ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ, ಸ್ವಾವಲಂಬಿ ಆಗಿದ್ದೀವಿ, ನಾವು ಯಾರಿಗೂ ಫಿನಾನ್ಷಿಯಲಿ ಡಿಪೆಂಡ್ ಆಗಿಲ್ಲ, ಹಾಗಾಗಿ ನನ್ನ ಇಚ್ಛೆಗೆ ಅನುಸಾರವಾಗಿ ನಾನು ಬದುಕಬಹುದು ಅನ್ನುವಂಥ ಈ ಒಂದು ಮನಸ್ಥಿತಿ ಕೂಡ ನಮ್ಮ ಸಂಸ್ಕಾರಗಳು ಎಲ್ಲೋ ಒಂದ್ ಕಡೆ ಮಾಯ ಆಗೋದಕ್ಕೆ ಒಂದು ಕಾರಣ ಆಗಿದೆಯಾ? ಇರಬಹುದು, ಖಂಡಿತ ಇರಬಹುದು. ನೋಡಿ, ಜ್ಞಾನ ಇದ್ರೆ ಪರವಾಗಿಲ್ಲ, ಅತಿಯಾದ ಜ್ಞಾನ ಆದ್ರೆ, ಬುದ್ಧಿವಂತಿಕೆ ಇದ್ರೆ ಪರವಾಗಿಲ್ಲ, ಅತಿಯಾದ ಬುದ್ಧಿವಂತಿಕೆ ಇದ್ರೆ ಅಲ್ವಾ. ಸಂಸ್ಕಾರಕ್ಕೂ ನಾವು ಮಾಡೋ ಜೀವನಕ್ಕೂ ಅವಿನಾಭಾವ ಸಂಬಂಧಗಳಿದೆ. ನೀವು ವೈಯಕ್ತಿಕವಾಗಿ ಬದುಕಿನ ಸಂಸ್ಕಾರದಲ್ಲಿ ಬದುಕಬಾರ್ದು ಅಂತ ಏನಾದ್ರು ಇದೆಯಾ? ನಾನು ಅಷ್ಟು ಸ್ಯಾಲ್ರಿ ತಗೊಳ್ತಾ ಇದ್ದೀನಿ ಅಥವಾ ನಾನು ಏನು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀನಿ, ಒಂದು ಒಳ್ಳೆ ಯಾವುದೋ ಡಿಸಿಗ್ನೇಷನ್ ಡಿಗ್ನಿಟಿ ಇದೆ ಅಂದ್ರೆ ಅದಕ್ಕೂ ಸಂಬಂಧಗಳೇ ಇಲ್ಲ. ಇವತ್ತು ನೋಡಿ, ನಮ್ಮ ಈಗ ನಾವು ಎಲ್ಲಿಗೆ ಬಂದ್ಬಿಟ್ಟಿದ್ದೀವಿ, ಗಂಡ ಎಲ್ಲೋ ಬೆಳಿತಾನೆ, ಹೆಂಡತಿ ಎಲ್ಲೋ ಬೆಳಿತಾನೆ, ಅದ್ರ ಹುಟ್ಟಿದಂಥ ಮಗು ಎಲ್ಲೋ ಬೆಳೆಯುತ್ತೆ. ಆ ಬಾಂಡೇಜೇ ಇರಲ್ಲ, ಆ ಸಂಬಂಧಗಳ ಅಪ್ಪನ ನೋಡ್ಬೇಕು ಅಮ್ಮನ ನೋಡ್ಬೇಕು ಅಂತ ಅನ್ಸೋದೇ ಇಲ್ಲ. ಅವನು ದೊಡ್ಡನ ಆಗ್ತಾ ಅದೇ ತಂದೆ ತಾಯಿಗಳನ್ನ ತಗೊಂಡೆಲ್ಲ ವೃದ್ಧಾಶ್ರಮದಲ್ಲಿ ಹಾಕ್ತಾನೆ. ಬಹುಶಃ ಈ ಸವಹಾಸದಂತೆ ನಮ್ಮ ಬುದ್ಧಿಗಳು ಆಗುತ್ತೆ ಅಂತ ಹೇಳ್ತಾರಲ್ಲ, ಮೇ ಬಿ ಇದು ಇರಬಹುದು ಅನ್ಸುತ್ತೆ. ಇರಬಹುದು. ಅಲ್ಲಿ ನಾನು ಕೇಳಿ, ನಾವು ಬದುಕಿ ತೋರಿಸೋಣ. ಗಂಡ ಹೆಂಡತಿ ಕಿತ್ತಾಡ್ತಾ ಇದ್ರೆ, ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರೆ, ಮಗು ಅದು ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಅದು ಕ್ಯಾಪ್ಚರ್ ಮಾಡುವಂಥ ಶಕ್ತಿ ತುಂಬಾನೇ ಜಾಸ್ತಿ ಇರುತ್ತೆ. ಒಳ್ಳೆ ಮಾತು ಮಾತಾಡೋಣ, ನೋಡು ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ, ಅದು ಕಲಿಯುತ್ತೆ. ನೀನು ಯಾವ ಭಾಷೆ ಮಾತಾಡ್ತೀರಾ, ಹೇಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹೇಗಿರುತ್ತೆ, ಅದು ಕಲ್ತ್ಕೊಳ್ಳುತ್ತೆ. ಇದು ಸಂಸ್ಕಾರ. ಹೋಗೋ ಅನ್ನೋದಕ್ಕೂ ಹೋಗಿ ಅನ್ನೋದು ವ್ಯತ್ಯಾಸಗಳಿದೆ. ಕಂದ ಬನ್ನಿ ಅಂದ್ರೆ ಮಗು ಬಂದೆ ಪಪ್ಪ ಅನ್ನುತ್ತೆ. ಏಯ್ ಬಾರೋ ಅಂದ್ರೆ ಬರ್ತೀನಿ ಇರು ಅನ್ನುತ್ತೆ. ಅಂದ್ರೆ ಏಕವಚನದಲ್ಲಿ ಮಾತಾಡೋದು ನೀವು ಕಲಿಸಿದ್ರೆ ಅದು ಮಗು ಸಹ ನಿಮ್ಗೆ ಏಕವಚನದಲ್ಲಿ ಮಾತಾಡುತ್ತೆ. ಬನ್ನಿ ಹೋಗಿ ಹೇಳ್ಕೊಡಿ, ಗೌರವ. ಅದು ಸಣ್ಣ ಮಗು ಆದ್ರೇನು ದೊಡ್ಡ ಮಗು ಆದ್ರೇನು. ನಾವು ನಮ್ಮ ಮಕ್ಳಿಗೆ ಅದನ್ನೇ ಹೇಳ್ಕೊಡ್ತಾ ಇರೋದು. ನನ್ನ ಮಗಳಿಗೆ ನಾನು ಹೇಳ್ಕೊಡೋದು ಬನ್ನಿ ಕಂದ ಅಂತೀನಿ, ಹೋಗಿ ಇಂತಿ ಕೂತ್ಕೊಳ್ಳಿ ಮಾಡಿ ಅಂತೀನಿ. ಎಲ್ಲರ ಮಕ್ಳಿಗೆ ಹೇಳ್ಕೊಟ್ರೆ ಏನು ತಪ್ಪೇನಾಗುತ್ತೆ? ಅಪ್ಪ ಅನ್ನೋದು ಹೇಳ್ಕೊಡಿ, ಅಮ್ಮ ಅನ್ನೋದು ಹೇಳ್ಕೊಡಿ. ಬೇರೆ ಭಾಷೆನ ಬೇರೆ ಅವರೆಲ್ಲ ಅದನ್ನ ಕಲ್ಸಕ್ಕೆ ಹೊರಗಡೆ ಸಮಾಜ ಇದೆ. ಒಳ್ಳೇದು ಹೇಳ್ಕೊಡಿ. ನಾನು ಯಾವಾಗಲೂ ಹೇಳ್ತೀನಿ, ಒಳ್ಳೇದು ಹೇಳ್ಕೊಡಿ ನಿಮ್ಮ ಮಕ್ಕಳಿಗೆ, ಕೆಟ್ಟದ್ದನ್ನು ಕಲ್ಸಕ್ಕೆ ಹೊರಗಡೆ ಸಮಾಜ ಇದೆ. ಹಾಗಾಗಿ ತಂದೆ ತಾಯಿ ಆಗಿರುವಂಥವ್ರು ನಾವೆಲ್ಲರಿಗೂ ಒಂದು ಜವಾಬ್ದಾರಿ ಇದೆ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ಅಂದರೆ ಮೊದಲು ನಾವು ಸರಿ ಇರಬೇಕು, ನಾವು ಒಳ್ಳೆ ಮಾತಾಡಬೇಕು. ನಾವು ಗಂಡ ಹೆಂಡತಿ ಜಗಳ ಸಹಜ ಇವೆಲ್ಲ ಬಂದು ಇದ್ರೂ ಸಹ ಸಪ್ರೇಟಾಗಿ ಒಂದು ರೂಮ್ನಲ್ಲೂ ಮಾತಾಡೋದು ಏನಾದರೂ ಮಾಡಬೇಕು. ಅಥವಾ ಮಕ್ಕಳ ಎದುರುಗಡೆ, ಮಕ್ಕಳ ಮುಂದೆ, ಮಕ್ಕಳ ಕಣ್ಣು ಮುಂದೆ ಜಗಳಾಡೋದು, ಕಿತ್ತಾಡೋದು, ಕೆಟ್ಟ ಭಾಷೆ ಬಳಸೋದು ಅಥವಾ ಇನ್ನೇನಾರು ಮಾಡ್ತಾಯಿದ್ರೆ ಪ್ರತಿಯೊಂದನ್ನು ಸಹ ನಮ್ಮ ಪೀಳಿಗೆ, ನಮಗೆ ಹುಟ್ಟಿದಂಥ ಮಕ್ಕಳು ಇದನ್ನು ಕಾಪಿ ಮಾಡ್ತಾರೆ. ಮತ್ತು ಅದೇ ನಮಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ಭಾಷೆಯನ್ನು ಮತ್ತೆ ಬಳಸ್ತಾರೆ. ಯಾಕೆ ನೀನು ಮಾತಾಡ್ತಾ ಇರಲ್ವ, ಅದಕ್ಕೆ ನಾನು ಮಾತಾಡ್ತೀನಿ ಅಂತಾರೆ. ನೀವು ಒಳ್ಳೇದು ಕಲಿಸ್ಕೊಡಿ, ಮಗುನೂ ಒಳ್ಳೇದೇ ಹೇಳುತ್ತೆ.